ನೋಡಿ, ಈಗ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಇದು 217ನೇ ಫಲಪುಷ್ಪ ಪ್ರದರ್ಶನ. ಜಾಗತಿಕವಾಗಿ ಇದು ಅಮೆರಿಕ ಮತ್ತು ಲಂಡನ್ನನ್ನು ಹೊರತುಪಡಿಸಿದರೆ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ರಾಜ್ಯ ಮತ್ತು ದೇಶದ ಹೆಗ್ಗಳಿಕೆ. ಇಲ್ಲಿ ಮೊದಲು ಬ್ರಿಟಿಷ್ ಕಾಲಘಟ್ಟದಲ್ಲಿ ಇದನ್ನು ಆ್ಯಕ್ಚುಲಿ ಸಮ್ಮರ್ ಶೋ ಆ್ಯಂಡ್ ವಿಂಟರ್ ಶೋ ಅಂತ ಮಾಡ್ತಾಯಿದ್ರು. ನಮಗೆ ರಿಪಬ್ಲಿಕ್ ದೊರೆತ ನಂತರ ಗಣರಾಜ್ಯ ಆದಮೇಲೆ ಕರ್ನಾಟಕ ಇದನ್ನು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಕೋಯಿನ್ಸೈಡ್ ಮಾಡಿ 2 ಶೋಗಳನ್ನ ಮಾಡ್ತಕ್ಕಂಥ ಪ್ರತೀತಿ ಬಂತು. ಆ ಕಾಲಘಟ್ಟದಲ್ಲಿ ಕುಂಡದಲ್ಲಿ ಬೆಳೆದಂಥ ಹೂಗಳು, ತರಕಾರಿಗಳು, ಔಷಧಿ ಸಸ್ಯಗಳು, ಹೀಗೆ ತರಾವರಿ ಗಿಡಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಆ ಗಿಡ ಮರಗಳ ಬಗ್ಗೆ ಮತ್ತು ಹೂಗಳ ಬಗ್ಗೆ ಒಂದು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತಾಯಿತ್ತು. ಬಟ್ ಆ ಒಂದು ಕಾಲಘಟ್ಟದಲ್ಲಿ ಜನರಿಗೆ ಈಗ ಬೇರೆ ದೇಶದ ಜೊತೆ, ಬೇರೆ ರಾಜ್ಯದ ಜೊತೆ ಸಂಪರ್ಕ ಮಾಡ್ತಕ್ಕಂಥದ್ದು ಕಷ್ಟಕರ ಆಗಿತ್ತು. ಕೆಲವು ಮಂದಿ ಮಾಡ್ತಾಯಿದ್ರು. ಬಟ್ ಇವತ್ತು ಈಗ ಪ್ರಚಲಿತ ಸನ್ನಿವೇಶವನ್ನು ನೋಡೋದಾದರೆ ಈಗ ನಿಮಗೆ ಎಲ್ಲಿ ಬೇಕಾದರೂ ಇಡೀ ವರ್ಲ್ಡನ್ನೇ ನಾವು ಆಕ್ಸೆಸ್ ಮಾಡ್ಬೋದು. 106 ಜಾತಿಯ ಹೂ ಗಿಡಗಳು, ಹಣ್ಣುಗಳು ಇವತ್ತು ಬೇರೆ ಬೇರೆ ದೇಶದವು, ಬೇರೆ ಮತ್ತು ರಾಜ್ಯದ ಹೂ ಗಿಡಗಳು ನಾವು ನೋಡ್ಬೋದು. ನಮ್ಮ ರಾಜ್ಯದ ಗಿಡಗಳು ಹೊರಗಡೆ ಹೋಗ್ತವೆ. ಹಂಗಾಗಿ ನಾವೇನು ಮಾಡಿದ್ದೇವೆ, ಈ ರೀತಿ ಹಣ್ಣು ಮತ್ತು ಪುಷ್ಪಗಳ ಪ್ರದರ್ಶನದ ಜೊತೆಗೆ ಒಬ್ಬರ ದಾರ್ಶನಿಕರು, ಈಗ ರಾಜ್ಯ ಮತ್ತು ದೇಶಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಮಹಾನ್ ದಾರ್ಶನಿಕರ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಪ್ರತಿ ವರ್ಷ ಒಂದು ಶೋ ಮಾಡಿದ್ರೆ ಮತ್ತು ಹೂಗಳ ಪುಷ್ಪಗಳ ಬಗ್ಗೆ ಮತ್ತು ಇಡೀ ತೋಟಗಾರಿಕೆ ಒಂದು ಸಂಪತ್ತಿನ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೊಡುವುದರ ಮೂಲಕ ಅದರ ಜೊತೆಗೆ ಒಬ್ಬ ದಾರ್ಶನಿಕರ ಸಮಸ್ತ ಪರಿಚಯವನ್ನು ಮಾಡ್ಬೋದು ಅಂಥೇಳಿ GH ಕೃಂಬಿಗಲ್ ಅಂಥೇಳಿ ಹಿಂದೆ ಇದ್ದಂಥ ನಮ್ಮ ಒಂದು ಬ್ರಿಟಿಷ್ ಇಲ್ಲಿದ್ದಂಥ ಕ್ಯೂರೇಟರ್ ಆಗಿದ್ದರು. ಅವರು ಭಾಳಷ್ಟು ಕೊಡುಗೆಯನ್ನು ಈ ರಾಜ್ಯಕ್ಕೆ ನೀಡಿದ್ದಾರೆ. ತದನಂತರ ನಾವೇನು ಮಾಡಿದ್ವಿ, ಅವರ ಒಂದು ಶೋವನ್ನು ಮಾಡಿದ್ವಿ. ಅದಾದ ನಂತರ ಪ್ರತಿ ವರ್ಷ ಒಂದು ಥೀಮ್ಯಾಟಿಕ್ ಶೋಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸೊ ಹೀಗೆ ನಮ್ಮ ಮೈಸೂರು ಮಹಾರಾಜರ 600 ವರ್ಷಗಳ ಒಂದು ಗತವೈಭವವನ್ನು ಸಾರ್ತಕ್ಕಂಥ ಒಂದು ಫಲಪುಷ್ಪ ಪ್ರದರ್ಶನ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ, ಕನ್ನಡಕ್ಕೆ ಜ್ಞಾನಪೀಠ ಬಂದು 50 ವರ್ಷಗಳು ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ, ಇತ್ತೀಚೆಗೆ ಬಸವಣ್ಣವ್ರ ಬಗ್ಗೆ, ಅವರ ಅನುಭವ ಮಂಟಪ ಹೇಗೆ ಜಗತ್ತಿಗೆ ಮೊದಲ ಒಂದು ಪಾರ್ಲಿಮೆಂಟ್ ಆಗಿತ್ತೋ ಅದರ ಸಂದೇಶವನ್ನು ಕೊಡಲಿಕ್ಕೆ ಅದನ್ನು ಮಾಡಿದ್ವಿ. ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾಡಿದ್ವಿ. ಸೊ ಈ ವರ್ಷ ಅದೇ ರೀತಿ ಅದರ ಮುಂದುವರೆದ ಪರಂಪರೆಯಾಗಿ ವಾಲ್ಮೀಕಿಯವರು, ಯಾಕೆಂದರೆ ವಾಲ್ಮೀಕಿ ಈ ಒಂದು ನಮ್ಮ ಇಡೀ ವಿಶ್ವಕ್ಕೆ ರಾಮಾಯಣವನ್ನು ಪ್ರಪ್ರಥಮ ಬಾರಿಗೆ ಕೊಟ್ಟಂಥವರು. ಆ ಒಂದು ರಾಮಾಯಣದಿಂದ ಹಲವಾರು ಭಾಷೆಗಳಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ರಾಮಾಯಣಗಳು ಇವತ್ತು ನೋಡ್ತಾ ಇದ್ದೀವಿ, ಪ್ರಪಂಚದುದ್ದಕ್ಕೂ ನೋಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವಾಲ್ಮೀಕಿ ಅವರ ಒಂದು ಬೆಳವಣಿಗೆ ಮತ್ತು ಅವರ ಸಂದೇಶ ಮತ್ತು ವಾಲ್ಮೀಕಿ ರಾಮಾಯಣದ ಪ್ರಮುಖ ಅಂಶಗಳನ್ನು ವಿಶೇಷವಾಗಿ ಇಂದಿನ ಯುವ ಪೀಳಿಗೆಗೆ ತಿಳಿಸ್ಬೇಕು ಅಂಥೇಳಿ. ಯಾಕೆಂದರೆ ಇವತ್ತೆಲ್ಲ ನೋಡಿದ್ದೀವಿ ನಾವು, ಈಗ ಆಧುನಿಕ ಧಾವಂತದಲ್ಲಿ ಒಂಥರ ಮಾನವೀಯ ಮೌಲ್ಯಗಳು ಮರೆಯಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಫಲಪುಷ್ಪಗಳ ಬಗ್ಗೆ ಅನುಭವನ ಹೊಂದುವುದ್ರ ಜೊತೆಗೆ ಈ ಮಹಾಪುರುಷರ ಒಂದು ದಾರ್ಶನಿಕ ಚಿಂತನೆಗಳು ಮತ್ತು ಅವರ ಸಂದೇಶಗಳು ಇವತ್ತಿಗೆ ನಮ್ಮ ಯುವ ಸಮುದಾಯಕ್ಕೆ ಭಾಳ ಅಗತ್ಯ, ಸಮಾಜಕ್ಕೆ ತುಂಬ ಅಗತ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಪರಿಕಲ್ಪನೆ ಹಾಕ್ಕೊಂಡು ಈ ಸಾರಿ ನಾವು ಮಹರ್ಷಿ ವಾಲ್ಮೀಕಿಯವರ ಒಂದು ಪರಿಕಲ್ಪನೆಯನ್ನು ಹಮ್ಮಿಕೊಂಡಿದ್ದೀವಿ ಮೇಡಮ್. ಬಹಳ ಒಳ್ಳೆಯ ಚಿಂತನೆ ಸರ್. ಹಾಗೆ ಈಗ ತುಂಬ ರೀತಿಯ ಹೂಗಳನ್ನು ತರಿಸಿದ್ರು. ಎಷ್ಟು ರೀತಿಯ ಹೂಗಳು, ಎಲ್ಲಿಂದ ತರಿಸಿರುವಂಥದ್ದು, ಎಷ್ಟು ಹೂಗಳನ್ನು ತರಿಸಿದ್ರು? ಈಗ ಪ್ರಮುಖವಾಗಿ ಮೇಡಮ್, ಈಗ ಈ ಬಾರಿಯ ಪ್ರದರ್ಶನಕ್ಕೆ 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನು ನಾವು ಬಳಕೆ ಮಾಡಿದ್ದೇವೆ. ಇದು ಕೇವಲ ಗಾಜನ ಮನೆಯಲ್ಲ, ಲಾಲ್ಬಾಗ್ 240 ಎಕರೆ ಇರೋದ್ರಿಂದ ಸುಮಾರು 40ರಿಂದ 50 ವಿವಿಧ ಪ್ರದೇಶಗಳಲ್ಲೂ ಕೂಡ ನಾವು ಹೂ ಜೋಡಣೆಯನ್ನು ಮಾಡಿದ್ದೇವೆ. ಇದರಲ್ಲಿ ಕುಂಡದಲ್ಲಿ ಬೆಳೆದಂಥ ಹೂಗಳಿದೆ, ಬೆಡ್ಗಳಲ್ಲಿ ಬೆಳೆದಂಥ ಹೂಗಳಿದೆ, ಮತ್ತು ಕಟ್ ಫ್ಲವರ್ಸ್ ಅಂತ ನಾವೇನು ಹೇಳ್ತೀವಿ ಅಂಥ ಹೂಗಳನ್ನು ಕೂಡ ನಾವು ಬಳಸಿದ್ದೀವಿ. ಒಟ್ಟಾರೆ ಸುಮಾರು 100ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ, ವರ್ಣಮಯವಾದಂಥ ಹೂಗಳನ್ನ ನಾವಿಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಪ್ರಮುಖವಾಗಿ ನಾವೇನಾಗಿದೆ, ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಮತ್ತು ತೋಟಗಾರಿಕೆ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಪ್ರತಿಷ್ಠಿತ ಗಿರಿಧಾಮಗಳಲ್ಲಿ ಹೂಗಳನ್ನು ನಾವು ಬೆಳೆಸಿದ್ದೀವಿ. ಅದರ ಜೊತೆಗೆ ಕರ್ನಾಟಕದ ಜೊತೆಗೆ ನಮಗೆ 4 ರಾಜ್ಯಗಳಿಂದ ಹೂಗಳು ಆಗಮಿಸಿದೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರ ಪ್ರದೇಶ್ ಮತ್ತು ಪೂನಾದ ಕೆಲವು ಭಾಗಗಳಿಂದ ಈ ಹೂಗಳು ಆಗಮನ ಆಗಿದೆ ಮೇಡಮ್. ಮತ್ತು ಇಲ್ಲಿ ಬರುವಂಥ ಜನರಿಗೆ ಯಾವ ರೀತಿಯಾದ ಟಿಕೆಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್? ಸೊ ಈಗ ಒಂದು ಪ್ರದರ್ಶನದುದ್ದಕ್ಕೂ ಕೂಡ ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ 80 ರೂಪಾಯಿ ಮತ್ತು ರಜಾ ದಿನಗಳಲ್ಲಿ 100 ರೂಪಾಯಿನ ಮಾಡಿದ್ದೇವೆ. ಅದೇ ಮಕ್ಕಳಿಗೆ 30 ರೂಪಾಯಿ ಇದೆ. ಮತ್ತು ಶಾಲಾ ಮಕ್ಕಳಿಗೆ 10ನೇ ತರಗತಿಯವರೆಗಿನ ಶಾಲಾ ಮಕ್ಕಳಿಗೆ ಪ್ರದರ್ಶನದುದ್ದಕ್ಕೂ ಕೂಡ ಉಚಿತ ಪ್ರವೇಶವನ್ನು ನಾವು ಕಲ್ಪಿಸಿದ್ದೀವಿ. ಮತ್ತು ಎಲ್ಲ 4 ಗೇಟ್ಗಳಲ್ಲಿ ಟಿಕೆಟಿಂಗ್ ಬೂತ್ಗಳಿದೆ. ಮತ್ತು ಈ ಬಾರಿ ನಾವು ಒಂದು ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅವರು ಆನ್ಲೈನ್ ಬುಕ್ಕಡವನ್ನು ಮಾಡಿಕೊಂಡು ಇಲ್ಲಿ ಗೇಟ್ಗಳಲ್ಲಿ ತುಂಬ ಕ್ಯೂವನ್ನು ಎದುರಿಸಬೇಕಾದಂಥ ಸಮಸ್ಯೆನ ಇರಲ್ಲ. ಸೊ ಹಾಗಾಗಿ ಮತ್ತು ಮೆಟ್ರೋ ಬಳಕೆ ಇದೆ. ಮೆಟ್ರೋ ಸಂಖ್ಯೆನೂ ಕೂಡ ನಮ್ಮ ಮೆಟ್ರೋ ನಿಗಮದಿಂದ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ಪ್ರವಾಸಿಗರು ಬೇರೆ ಬೇರೆ ಭಾಗಗಳಿಂದ ಪ್ರದರ್ಶನವನ್ನು ರೀಚ್ ಆಗಲಿಕ್ಕೆ ತುಂಬ ಈಸಿ ಆಕ್ಸಸ್ ಇದೆ.
ಅಂದರೆ ಇಷ್ಟು ಅದ್ಭುತವಾಗಿ ನೀವು ಆಯೋಜನೆ ಮಾಡಿ ಎಷ್ಟು ದಿನ ಬೇಕಾಯಿತು ಸರ್ ಇಷ್ಟು ಒಳ್ಳೆ ರೀತಿಯಾಗಿ ಒಂದು ಫ್ಲವರ್ ಶೋನ ಆಯೋಜನೆ ಮಾಡಿ? ಇದು ಪ್ರಮುಖವಾಗಿ ಮೇಡಮ್ ಈಗ ನಮ್ಮ ಗಿಡಗಳ ತಯಾರಿಗೆ ಸುಮಾರು 4.5 5 ತಿಂಗಳ ಮುಂಚಿತವಾಗಿ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಒಂದು ಪರಿಕಲ್ಪನೆ ಕಾನ್ಸೆಪ್ಟಿನ ಪ್ರಿಪ್ರೇಷನ್ಸ್ಗೆ ಕನಿಷ್ಠ 1.5 ಇಂದ 2 ತಿಂಗಳು ಪ್ರಿಪ್ರೇಷನ್ಸ್ ಇದೆ. ಸುಮಾರು 1.5 ಇಂದ 2 ಸಾವಿರ ನುರಿತ ಏನು ನಮ್ಮ ವರ್ಕರ್ಸ್ ಇರ್ಬೋದು, ಮತ್ತು ಎಕ್ಸ್ಪರ್ಟ್ಸ್ ಇರ್ಬೋದು, ಪರಿಣಿತರು ಇರ್ಬೋದು, ಹೀಗೆ ಕಲಾವಿದರು ಇರ್ಬೋದು. ಸೊ ಈಗ ಎಲ್ಲರ ಸಮ್ಮೇಳನದಿಂದ ಈ ಒಂದು ಪ್ರದರ್ಶನವನ್ನು ಇಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೇಡಮ್. ಈ ಬಹಳಷ್ಟು ಜನ ದೇಶದಿಂದ ಕೂಡ ಬರ್ತಾ ಇದ್ದಾರೆ. ಹೀಗೆ ಪೊಲೀಸ್ ಸೆಕ್ಯೂರಿಟಿ ವ್ಯವಸ್ಥೆ ಆ ಥರ ಕ್ರಮ ವ್ಯವಸ್ಥೆ ಹೇಗೆ ತಗೊಂಡಿದ್ದೀರಾ? ಈಗ ನೀವೆಲ್ಲ ನೋಡಿರ್ಬೋದು, ನಮ್ಮ ಪ್ರತಿಯೊಂದು 4 ಪ್ರವೇಶ ದ್ವಾರಗಳಿದೆ ಲಾಲ್ಬಾಗ್ಗೆ. ಎಲ್ಲ ಅದು ಕ್ಯೂ ಸಿಸ್ಟಮ್ನಲ್ಲಿ ಬರಬೇಕು, ಟಿಕೆಟಿಂಗ್ ಆಗ್ತದೆ. ಮತ್ತು ಅವರು ಆ್ಯಸ್ ಸೂನ್ ಆಸ್ ದ ಎಂಟರ್ ಇನ್ಸೈಡ್ ಅವರು ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮುಖಾಂತರ ಬರ್ತಾರೆ. ಮತ್ತು ಎಲ್ಲ ಕಡೆ ನಮಗೆ ಒಂದು 150ಕ್ಕೂ ಹೆಚ್ಚು CCTVಗಳಿದೆ. ಹಾಗಾಗಿ CCTVಯ ಕಣ್ಗಾವಲಿರುತ್ತೆ. ಅದರ ಜೊತೆಗೆ ಮಫ್ತಿನಲ್ಲಿ ಪೊಲೀಸ್ ಇದೆ, ಮತ್ತು ಒಂದು ಪೊಲೀಸ್ ಔಟ್ಪೋಸ್ಟು ಒಳಗಡೆ ಇದೆ. ಮತ್ತು ಒಳಗಡೆ ಏನಂತಂದರೆ ಯಾವುದೇ ಜೇನು ಹುಳುಗಳು, ನಾಯಿಗಳಿರ್ಬೋದು ಅಥವಾ ಹಾವುಗಳಿಂದ ಸಮಸ್ಯೆ ಆಗಿದ್ರೂ ಕೂಡ ತಕ್ಷಣ ಚಿಕಿತ್ಸೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 3 ಪ್ರತ್ಯೇಕವಾದಂಥ ಮಿನಿ ಹಾಸ್ಪಿಟಲ್ಸನ್ನು ತೆರೆದಿದ್ದೀವಿ. ಸುಮಾರು 250ಕ್ಕೂ ಹೆಚ್ಚು ಸ್ವಚ್ಛತಾ ಸಿಬ್ಬಂದಿಗಳು ನಮ್ಮಲ್ಲಿ ಒಂದು 14 ಅವರ್ಸ್ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಕೆಲಸ ಇದಿದೆ. ಸೊ ಹೀಗೆ ಸುಮಾರು 700ರಿಂದ 800 ಜನ ರಕ್ಷಣಾ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಸ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಪೊಲೀಸ್ ಇರ್ಬೋದು. ಸೊ ಎಲ್ಲರ ಒಂದು ಸಮ್ಮೇಳನದಿಂದ ಈ ಪ್ರದರ್ಶನಕ್ಕೆ ಸೂಕ್ತವಾದಂಥ ಭದ್ರತೆ ಮತ್ತು ರಕ್ಷಣೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ನಾವು ಕೈಗೊಂಡಿದ್ದೇವೆ ಮೇಡಮ್. ಈಗ ಫ್ಲವರ್ ಶೋಗೆ ನೀವು ಹೇಳಿದಂತೆ 30 ಲಕ್ಷದ ಬಗೆ ಬಗೆಯ ಹೂಗಳನ್ನು ಬಳಸಿದ್ದೀರಾ. ಇದೆಲ್ಲ ಫ್ಲವರ್ ಶೋ ಮುಗಿದ್ಮೇಲೆ ಆ ಹೂಗಳನ್ನು ಏನು ಮಾಡ್ತೀರಾ? ಇಲ್ಲಿ 2 ವಿಧವಾದಂಥ ಹೂಗಳಿದೆ. ಒಂದು ನೆಲದಲ್ಲಿ ಬೆಡ್ಡಲ್ಲಿ ಬೆಳೆದಂಥ ಹೂಗಳು, ಅವು ಇನ್ನೂ ಕೂಡ 1-1.5 ತಿಂಗಳ ಕಾಲ ಹೂವು ಪುಷ್ಪಗಳು ಚೆನ್ನಾಗಿ ಅರಳಿರುತ್ತೆ. ಲಾಲ್ಬಾಗನ್ನು ಸಂದರ್ಶನ ಮಾಡ್ತಕ್ಕಂಥ ವೀಕ್ಷಕರು ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು. ಮತ್ತು ಎರಡನೇದು ಎಲ್ಲಿ ಕುಂಡದಲ್ಲಿ ಬೆಳೆದಿರ್ತಾರಲ್ಲ ಅಂಥ ಗಿಡಗಳನ್ನು ನಮ್ಮ ನರ್ಸರಿಗಳಿಗೆ ಮತ್ತೆ ನಾವು ಶಿಫ್ಟ್ ಮಾಡ್ತೀವಿ. ಮತ್ತು ಎಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಮಾಡ್ತೀವಿ. ಮತ್ತು ಅದು ಬಲಿತು ಪಕ್ವ ಆಗೋ ತನಕ ಇಟ್ಕೊಂಡು ನಂತರ ಅದನ್ನು ನಾವು ಕಾಂಪೋಸ್ಟಿಂಗ್ಗೆ ಬಳಸ್ತೀವಿ. ಸೊ ಈ 2 ವಿಧದಲ್ಲಿ ನಾವು ಬಳಕೆ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.